ಗುಂಟೂರು ಚಿಕನ್ ಇದು ಚಿಕನ್ ಫ್ರೈ, ಗುಂಟೂರು ಚಿಕನ್ ಲೆಗ್ ಪೀಸ್, ಗುಂಟೂರು ಚಿಕನ್ 370, ಆಂಧ್ರ ಚಿಕನ್ 325, ಮಟನ್ ಬಿರಿಯಾನಿ 415. ಎಲ್ಲ ನೋಡಿ ಜಾಸ್ತಿ ಅಮೌಂಟ್. ಮಟನ್ ಬಿರಿಯಾನಿ ಹಾಕೊಂಡಿದೀವಿ. ಈ ಮಟನ್ ಬಿರಿಯಾನಿಗೆ 36 ವರ್ಷದ ಲೆಗಸಿ ಆಯ್ತು. ಹೋಟೆಲ್ ನೋಡಿ ಎಷ್ಟು ಲಕ್ಸುರಿಯಸ್ ಆಗಿ, ಎಷ್ಟು ದೊಡ್ಡದಾಗಿ, ಎಷ್ಟು ಚೆನ್ನಾಗೈತೆ ಅಂತ. 1989 ಸ್ಟಾರ್ಟ್ ಆಗಿರೋದು ಇದು. ಕೊಕೊನಟ್ ಕುಟಿಂಗು, ಅದು ಮ್ಯಾಂಗೋ ಕುಟಿಂಗ್ 1772. ನೋಡಿ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಶೇಖರ್ ಇವತ್ತು ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಂದಿದೀವಿ. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಫೇಮಸ್ ರೆಸ್ಟೋರೆಂಟು, ನೀವು ಹೋಗಿರ್ತಾರ ಇಷ್ಟೊಂದ್ ಕಡೆ, ನಂದಿನಿ ಡುಲೆಕ್ಸ್ ಅಂತ ಒಂದು ಆಂಧ್ರ ಸ್ಟೈಲು ನಾನ್ ವೆಜ್ ಮತ್ತೆ ವೆಜ್ ರೆಸ್ಟೋರೆಂಟ್ ಐತೆ ಗೈಸ್. ಅಲ್ಲಿಗೆ ಟೇಸ್ಟ್ ಮಾಡೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಶೇಖರ್ ತುಂಬಾ ಬಿಲ್ಡಪ್ ಕೊಟ್ಟಿದ್ದಾನೆ. ನಂದಿನಿಲಿ ತಿಂದಿದ್ದೀನಿ, ಸಖತ್ತಾಗಿರುತ್ತೆ ಅಂತ ಹೇಳಿದಾನೆ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ನಾನು ಇವಾಗ ತಿಂದ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಬನ್ನಿ, ಇವಾಗ ನಾಗರಬಾವಿಲಿರೋ ನಂದಿನಿ ಇದಕ್ಕೆ ಹೋಗ್ತಾ ಇದೀವಿ. ಸದ್ಯಕ್ಕೆ ಟ್ರಾಫಿಕ್ ಅಲ್ಲಿ ನಿಂತಿದೀವಿ. ಇನ್ನೊಂದು 13 ಮಿನಿಟ್ಸ್, ಇನ್ನೊಂದು 13 ನಿಮಿಷಕ್ಕೆ ರೀಚ್ ಆಗ್ತೀವಿ. ನಂದಿನಿ ಇದಕ್ ಬಂದ್ವಿ. ಇನ್ನೊಂದು ಆ ಕಡೆ ಸೈಡ್ ಯೂಟರ್ನ್ ಮಾಡ್ಕೊ ಬರ್ಬೇಕು ಅನ್ಸುತ್ತೆ. ಹೌದೌದು, ಮಾಡ್ಕೊ ಬರ್ತೀನಿ. ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ. ನಾವ್ ಇವಾಗ ಫೇಮಸ್ ನಂದಿನಿ ಡುಲೆಕ್ಸ್ ಹೋಟೆಲ್ಗೆ ಬಂದಿದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಐತೆ. ಬನ್ನಿ ಹೋಗೋಣ. ಆರಾಮ್ ನೋಡ್ತೀರಾ ವಿಡಿಯೋಸ್? ಥ್ಯಾಂಕ್ಸ್ ಸರ್. ಶೇಖರ್ ಲಿಫ್ಟ್ ಅಲ್ಲಿ ನಿಂತಿದ್ದಾನೆ. ನೀವು ಹೋಗ್ಬಿಟ್ಟು ಊಟ ಮಾಡೋಣ. ಹೌದಾ? ಏನ್ ನಿಮ್ ಮಗನ ಹೆಸರೇನು? ಚಂದನ್ ಅಂತನಾ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಚಂದನ್ ಅವರೇ, ನಿಮ್ಮ ಅಪ್ಪನ್ ಮೀಟ್ ಮಾಡಿದೆ ನಾನು ಇವತ್ತು. ನಮ್ ಸಬ್ಸ್ಕ್ರೈಬರ್ ಚಂದನ್ ಅಂತ ಕಮೆಂಟ್ ಹಾಕಿ ಗೈಸ್. ನೋಡಿ, ಅವ್ರ ಮಗ ನೋಡ್ತಾರಂತೆ, ಅದಕ್ಕೆ ಅವ್ರನ್ನ. ಹೌದಾ? ಅಲ್ಲೆಲ್ಲ ಕೇಳಬಾರ್ದು ಕೂಡ ಚಂದನ್. ದೊಡ್ಡವನಾಗ್ಬಿಟ್ಟು ನೀನೇ ತಿನ್ಬೇಕು. ನಾವ್ ಇವಾಗ ಕಾಸ್ಟ್ಲಿ ಮತ್ತೆ ಫೇಮಸ್ ರೆಸ್ಟೋರೆಂಟ್ ಆಗಿರೋ ನಂದಿನಿ ಡುಲೆಕ್ಸ್ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ನೋಡಿ ಎಷ್ಟು ಲಕ್ಸುರಿಯಸ್ ಆಗಿ, ಎಷ್ಟು ದೊಡ್ಡದಾಗಿ, ಎಷ್ಟು ಚೆನ್ನಾಗೈತೆ ಅಂತ. ಇವಾಗ ಶೇಖರ್ ಆರ್ಡರ್ ಮಾಡಕ್ಕೆ ಮೆನುನ ನೋಡ್ತಾವನೆ. ಏನ್ ಚೆನ್ನಾಗಿರುತ್ತೆ ಶೇಖರ್ ಇಲ್ಲಿ? ಲವ್ ಇರೋ ಒಂದ್ ನಿಮಿಷ ಯಾಕೋ ಕುಂತಾರೆ ಕೂತಿರ್ತಾನೆ, ಮಾತಾಡೋದಿಲ್ಲ. ಇರೋ ಒಂದ್ ನಿಮಿಷ ಇರೋ, ಯಾಕೋ ಹಿಂಗ್ ಆಡ್ತೀಯಾ? ಏನಾಯ್ತು ನೋಡು. ಲಾಸ್ಟ್ ಟೈಮ್ ಏನ್ ತಿಂದಿದ್ದೆ ನೀನು? ಒಂದು ಚಿಕನ್, ಗುಂಟೂರು ಚಿಕನ್ ಹೇಳೋಣ. ಗುಂಟೂರು ಚಿಕನ್ ಖಾರ ಇರುತ್ತೆ ತಾನೇ ಅದು? ನನ್ ಖಾರ ತಿನ್ನಲ್ವಲ್ಲ. ಹೋಟೆಲ್ದು ಇಂಟೀರಿಯರ್ಸ್ ನೋಡಿ ಎಷ್ಟು ಚೆನ್ನಾಗೈತೆ. ಫುಲ್ಲು ಲೈಟಿಂಗ್ಸ್ ಮತ್ತೆ ಗ್ರೀನರಿ ತರ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ. ನಾವ್ ಇವಾಗ ನಂದಿನಿ ಹೋಟೆಲ್ದು ಮೆನು ನೋಡೋಣ ಬನ್ನಿ. 1989 ಸ್ಟಾರ್ಟ್ ಆಗಿರೋದು ಇದು ಹೋಟೆಲ್. ಶೇಖರ್ ಹಿಸ್ಟ್ರಿನೇ ಹಾಕಿದ್ದಾರೆ ಮೆನ್ಯೂಲಿ. ಇದು ಫುಲ್ ಮೀಲ್ಸ್ ಅಂತದೆ ಅನ್ಸುತ್ತೆ. ವೆಜ್ ಮೀಲ್ಸ್ ಇದು. ವೆಜ್ ಮತ್ತೆ ನಾನ್ ವೆಜ್ ಎರಡು ಸಿಗುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೆ. ಸೈಡ್ಸ್ ಎಲ್ಲ ಏನೇನಾಯ್ತು ನೋಡೋಣ. ಚಿಲ್ಲಿ ಚಿಕನ್ನು, ನಂದಿನಿ ಚಿಲ್ಲಿ ಚಿಕನ್ನು, ಆಂಧ್ರ ಫ್ರೈ, ತುಂಬಾ ಐಟಮ್ಸ್ಗಳೈತೆ ಗೈಸ್. ಬೇಬಿ ಕಾರ್ನು 65. ವೆಜ್ಜು ನಾನ್ ವೆಜ್ ಎರಡು ಐಟಮ್ಸ್ ಐತೆ. ಏನ್ ಹೇಳೋದು ಈಗ ಡಿಸೈಡ್ ಮಾಡ್ತಿದ್ದೀರಿ. ಶೇಖರ್, ಒಂದು ಚಿಕನ್ ಬಿರಿಯಾನಿ ಹೇಳೋಣ ಇಲ್ಲ ಮಟನ್ ಬಿರಿಯಾನಿ ಹೇಳೋಣ? ಮಟನ್ ಬಿರಿಯಾನಿ ಹೇಳೋ. ಒಂದ್ ಮಟನ್ ಬಿರಿಯಾನಿನಾ? ಚಿಕನ್ ಅಲ್ಲಿ ಏನ್ ಹೇಳೋಣ? ಬಿರಿಯಾನಿ ಹೇಳ್ತೀವಿ. ಚಿಕನ್ ಅಲ್ಲಿ ಚಿಕನ್ ಗೈಸ್, ನಂದಿನಿ ಮಟನ್ ಬಿರಿಯಾನಿಲಿ ಇದು 37 ಇಯರ್ಸ್ ಓಲ್ಡ್ ಲೆಗಸಿ ಇರುವಂತ ಒಂದು ಮಟನ್ ಬಿರಿಯಾನಿ. ಇದನ್ನ ಹೇಳೋಣ ಮಟನ್ ಬಿರಿಯಾನಿ. ಶೇಖರ್, 37 ವರ್ಷದಿಂದ ಲೆಗಸಿ ಐತಂತೆ ಈ ಮಟನ್ ಬಿರಿಯಾನಿ. ಲೈಟ್ ಇಲ್ಲ ಚೆನ್ನಾಗಿ ಕಾಣಿಸಲ್ಲ ಶೇಖರ್. ಆಯ್ತು ಗೈಸ್, ನಂದಿನಿಲಿ ನನ್ಗೆ ಒಂದು ಇಷ್ಟ ಆಗಿದ್ದು ಏನಂತ ಅಂದ್ರೆ ಬರೀ ಕನ್ನಡ ಸಾಂಗ್ಗಳೇ ಆಗ್ತಾವ್ರೆ. ಅದೇ ಖುಷಿ ಆಗುತ್ತೆ. ಅವಾಗಿಂದ ಕನ್ನಡ ಸಾಂಗ್ಸೇ ಪ್ಲೇ ಆಗ್ತೈತೆ. ಕೊನೆ ಡೆಸರ್ಟ್ಸ್ ಹೇಳೋಣ ಗೈಸ್. ಇವಾಗ ಸದ್ಯಕ್ಕೆ ನಾವು ಒಂದು ಬಟರ್ ನಾನು, ಚಿಕನ್ ಫ್ರೈ, ಗುಂಟೂರು ಚಿಕನ್ನು, ಮಟನ್ ಬಿರಿಯಾನಿ ಇಷ್ಟ ಐಟಮ್ನ ಹೇಳಿದೀವಿ. ಶೇಖರ್ ಹೋಗಿರೋದು ನಂದಿನಿ ಪ್ಯಾಲೇಸ್ಗೆ, ನಾವು ಬಂದಿರೋದು ನಂದಿನಿ ಡುಲೆಕ್ಸ್ಗೆ. ನಂದಿನಿಲೇ 2 ಹೋಟ್ಲ್ ಐತೆ. ಯಾವ್ದಾವ್ದು ನೀನ್ ಹೋಗಿದ್ದು ಶೇಖರ್? ನಂದಿನಿ ಪ್ಯಾಲೇಸ್. ಯಾವ ಏರಿಯಾ ಇದು? ರಾಜಾಜಿನಗರ, ಬಸವನಗುಡಿ. ಅಲ್ಲಿಗೆ ಹೋಗ್ಬೇಕಿತ್ತು ನಾವು. ಇನ್ನೊಂದು ಬ್ರಾಂಚ್ ಬಂದಿದ್ದೀವಿ. ಬಟ್ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಯಾವ್ದು ಮರೈನಾ? ಬಾಸ್ಟನ್ ಮರೈನ್ ಅಂತೇನೋ ಐತೆ. ಫಸ್ಟ್ ಕಾಫಿ ಇದು ಆಸ್ಟನ್ ಮಾರ್ಟಿನ್ ಕಣ. ಆಸ್ಟಿನ್ ಮಾರ್ಟಿನ್ ಅಲ್ಲಿ ಬ್ರಾಂಡೆಡ್ ಬ್ರಾಂಡೆಡ್. ಒಂದ್ ಕಮೆಂಟ್ ಲೈಫ್ ನೇ ಚೇಂಜ್ ಮಾಡ್ಬಿಡ್ತು ಶೇಖರ್ನ. ಟೀ ಶರ್ಟ್ ಹಾಕಲ್ಲ ಅಂದಿದ್ ಅಷ್ಟೇ, ಬ್ರಾಂಡೆಡ್ ಟೀ ಶರ್ಟ್ ಎಲ್ಲ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ಟ.
ಗೈಸ್ ನಮ್ಮ ಚಿಕನ್ ಐಟಮ್ ಬಂತು ನೋಡಿ. ಸ್ಪೆಷಲ್ ಚಿಕನ್ ಗುಂಟೂರು ಚಿಕನ್ ಇದು ಚಿಕನ್ ಫ್ರೈ. ಬಟರ್ ನಾನ್ ಬರಬೇಕು. ಬಟರ್ ನಾನ್ ವೇಟ್ ಮಾಡ್ತಾ ಇದ್ದೀವಿ. ಎರಡು ಒಂದೇ ತರ ಐತೆ. ಟೇಸ್ಟ್ ನೋಡ್ಬೇಕು. ಮೇನ್ ಟೇಸ್ಟ್ ನೋಡ್ಬೇಕು. ಬನ್ನಿ ಇವಾಗ ಮಟನ್ ಬಿರಿಯಾನಿ ಬಂತು. ಮಟನ್ ಬಿರಿಯಾನಿನ ತಿನ್ನೋಕೆ ಸ್ಟಾರ್ಟ್ ಮಾಡೋಣ. ಗೈಸ್ ಇದು ಗುಂಟೂರು ಚಿಕನ್ ಲೆಗ್ ಪೀಸು. ಇದು ಚಿಕನ್ ಫ್ರೈ. ಎಲ್ಲ ಐಟಮ್ ಸ್ವಲ್ಪ ಸ್ವಲ್ಪ ಹಾಕೋಣ. ಇದು ಚಿಕನ್ ಫ್ರೈ, ಇದು ಗುಂಟೂರು ಚಿಕನ್, ಮತ್ತೆ ಮಟನ್ ಬಿರಿಯಾನಿ. ಬಟರ್ ನಾನೊಂದು ಬರಬೇಕು. ಹಾಕೊಡ್ರ ಬಿರಿಯಾನಿ ಹೇಳು. ಬಟರ್ ನಾನ್ ಕೊಡ್ತಾವ್ರ ಅವ್ರೆ. ಗೈಸ್ ಚಿಕನ್ ಫ್ರೈ ಚೆನ್ನಾಗೈತೆ, ತಿಂದೆ ನಾನು. ಟೇಸ್ಟಿ ಆಗೈತೆ ಗೈಸ್. ಚಿಕನ್ ಫ್ರೈ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಚಿಕನ್ ಫ್ರೈ ತಿಂದ, ಇನ್ನು ಗುಂಟೂರು ಚಿಕನ್ ತಿಂದಿಲ್ಲ. ಗುಂಟೂರು ಟೇಸ್ಟ್ ಮಾಡಿ. ಗುಂಟೂರು ಚಿಕನ್ ಲೈಟಾಗಿ ಖಾರ ಐತೆ, ಚೆನ್ನಾಗೈತೆ. ಜಾಸ್ತಿ ಖಾರ ಇಲ್ಲ. ಚಿಕನ್ ಫ್ರೈ ಮಸಾಲೆಗೆ ಸಾಕಾಗೈತೆ. ಯಾಕೆ ಒಂದು ಚಿಕನ್ ಫ್ರೈ ತಿನ್ನೋ, ಚೆನ್ನಾಗೈತೆ. ಅದೇ ಗುಂಟೂರು ಚಿಕನ್ ಆಯ್ತು. ಗುಂಟೂರು ಚಿಕನ್ ಟ್ರೈ ಮಾಡೋಣ. ಅದೇ ಪೀಸು. ಗೈಸ್ ನಮ್ದು ಬಟರ್ ನಾನ್ ಬಂತು. ಬಟರ್ ನಾನ್ ಜೊತೆಗೆ ಇವಾಗ ಚಿಕನ್ ಫ್ರೈ ಹಂಚ್ಕೊ ತಿನ್ನೋಣ. ಏನೋ ಯಶವಂತ್ ಬಾಕ್ಸಲ್ಲಿ ಊಟ ಮಾಡ್ಬಿಟ್ಟವನೆ, ಅದಕ್ಕೆ ಸ್ವಲ್ಪ ಲೈಟಾಗಿ ತಿಂತವನೆ. ಲೈಟಾಗಿ ತಿಂತವನೆ ಅಂದಡಿಗೆ ಒಂದು ಪೀಸ್ ಎದ್ದು ಬಾಯಿ. ಚಿಕನ್ ಫ್ರೈ, ನಾವು ಗ್ರೇವಿ ಐಟಮ್ ಹೇಳಿಲ್ಲ. ಚಿಕನ್ ಫ್ರೈ ಜೊತೆಗೆ ಬಟರ್ ನಾನ್ ತಿನ್ನೋಣ. ಗೈಸ್ ನಂಗೆ ಆದ್ರೂ ಇದು ಚಿಕನ್ ಫ್ರೈ ಸಖತ್ ಇಷ್ಟ ಆಯ್ತು. ಗುಂಟೂರು ಚಿಕನ್ ಚೆನ್ನಾಗೈತೆ, ಬಟ್ ಚಿಕನ್ ಫ್ರೈ ಸಖತ್ತಾಗೈತೆ. ಇವಾಗ ಮಟನ್ ಬಿರಿಯಾನಿ ಹಾಕೊಂಡಿದೀವಿ. ಈ ಮಟನ್ ಬಿರಿಯಾನಿಗೆ 36 ವರ್ಷದ ಲೆಗಸಿ ಆಯ್ತಂತೆ. ಬನ್ನಿ ಇವಾಗ ಮಟನ್ ಬಿರಿಯಾನಿ ನಾನು ಸ್ವಲ್ಪ ಹಾಕೊಂಡೆ, ಶೇಖರ್ ಒಂದು ಸ್ವಲ್ಪ ಹಾಕೊಂಡ್ವಿ, ಟೇಸ್ಟ್ ಮಾಡಿ. ಗೈಸ್ ನಾವು ಗುಂಟೂರು ಚಿಕನ್ ಫ್ರೈ ಎಲ್ಲ ತಿನ್ಬಿಟ್ಟು ಮಟನ್ ಬಿರಿಯಾನಿ ಟೇಸ್ಟೇ ಸಿಗ್ತಿಲ್ಲ ನಂಗೆ. ಖಾರ ಆಗ್ಬಿಟ್ಟೈದು ನಾಲ್ಗೆ ಎಲ್ಲ. ಇರಿ ಇನ್ನೊಂದು ಸ್ವಲ್ಪ ಫುಲ್ ತಿನ್ಬಿಟ್ಟು ಹೇಳ್ತೀನಿ ಮಟನ್ ಬಿರಿಯಾನಿ. ಮಟನ್ ಪೀಸ್ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗೈತೆ. ಟೇಸ್ಟ್ ವೈಸು ಓಕೆ ಗೈಸ್. ನಾನು ತಿಂದಿರೋ ಎಲ್ಲ ಐಟಮ್ಗಿಂತ ಚಿಕನ್ ಫ್ರೈ ಫಸ್ಟ್ ಜಾಸ್ತಿ ಇಷ್ಟ ಆಯ್ತು. ಸೆಕೆಂಡು ಗುಂಟೂರು ಚಿಕನ್, ಆಮೇಲೆ ಮಟನ್ ಫ್ರೈ, ಮಟನ್ ಬಿರಿಯಾನಿ. ನಿಂಗೆ ಅನಿಸ್ತು ಶೇಖರ್ ಮಟನ್ ಬಿರಿಯಾನಿ? ಚೆನ್ನಾಗಿದೆ. ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಅದು ಚಿಕನ್ ಫ್ರೈ. ಶೇಖರ್ಗೂ ನನ್ಗೆ ಇಷ್ಟ ಆಗೈತೆ. ನಮ್ಗೆ ಅದೇನಾಯ್ತೋ ಗೊತ್ತಿಲ್ಲ, ಟೇಸ್ಟ್ ಚೆನ್ನಾಗೈತೆ. ಯಾವುದೋ ಐಟಮ್ ಖಾರ ಹೊಡಿತೆ. ಡೈಲಿ ತಿಂತಿರಲ್ಲ, ನಿಮ್ದು ಹೊಟ್ಟೆ ಒಳಗೆ ಯಾವುದೋ ಒಂದು ಪಾರ್ಟ್ ಸಾಲ ಆಗಿದೆ. ನೀನ್ ತಿನ್ನಲ್ವಾ? ನೀನ್ ತಿನ್ನಲ್ವಾ? ತಿನ್ನಿಲ್ವಲ್ಲ. ಸೇಪರ್ ಸೈಡ್ ಆಟ. ನೀನ್ ತಿನ್ನೋದೇ ಇಲ್ಲ ಪಾಪು ತಿಂತೀವ? ಹೌದೌದು. ಸೌತೆಕಾಯಿ ಕ್ರಿಯೇಷನ್. ಇದು ಕೊಕೊನಟ್ ಕುಟಿಂಗು, ಅದು ಮ್ಯಾಂಗೋ ಕುಟಿಂಗಾ? ಗೈಸ್ ನಂಗೆ ಏನೋ ಗೊತ್ತಿಲ್ಲ, ಹೆವಿ ಖಾರ ಆಗೋಯ್ತು. ಅಷ್ಟೇ ಏನಾದ್ರು ಸ್ವೀಟ್ ತಿನ್ನೋಣ. ತಿನ್ನೋ, ಇದು ಚೆನ್ನಾಗೈತೆ. ಅದು ಚೆನ್ನಾಗೈತೆ. ಕೊಕೊನಟ್ ಇದು ಚೆನ್ನಾಗೈತೆ. ಈಗ ನನ್ಗೆ ಜೋಳ ಚಿಪ್ ತಿಂದಾಗ ಆಯ್ತು. ನಾವು ಇನ್ನೊಂದು ಕೊಕೊನಟ್ ಮತ್ತೆ ಮ್ಯಾಂಗೋ ಪುಡಿಂಗ್ನ ಹೇಳಿದೀವಿ. ಚೆನ್ನಾಗಿತ್ತು ಟೇಸ್ಟಿಯಾಗಿ. ಸ್ವಲ್ಪ ನಂಗೂ ಖಾರ ಆಗ್ಬಿಟ್ಟಿತ್ತು. ಎಲ್ಲೋ ಮಿಸ್ ಆಗಿ ಮೆಣಸಿನಕಾಯಿ ತಿನ್ಬಿಟ್ಟಿದ್ದೀನಿ, ಯಾವ್ದೋ ದೊಡ್ಡದು. ಅನ್ನ ಜೊತೆ ಸೇರಿಸ್ಕೊಂಡು ಗೊತ್ತಾಗಿಲ್ಲ ಬಿರಿಯಾನಿಲಿ ಇತ್ತೇನೋ. ಒಳ್ಳೆ ಜೋಳ ಚಿಪ್ ತಿಂದ ಖಾರ ಆಗುತ್ತಲ್ಲ, ಹಂಗಾಗೋಗ್ಬಿಡ್ತು. ಕೊಕೊನಟ್ ಇದು ಹೌದೌದು. ಇದು ಪ್ಯಾಕೇಜಿಂಗ್ ಇದು. ಓ ಹೌದಾ? ಇಲ್ವಾ? ಲೇ ಪ್ಯಾಕೇಜಿಂಗೇನೆ ತೆಗ್ದಿ ಮೇಕ್ ಹಾಕೋರೆ. ಬಟ್ ಚೆನ್ನಾಗಾಯ್ತು. ನನ್ಗೆ ಯಾಕೋ ಇದು ಯಾಕೋ ಎಲ್ಲಿಂದ ಸಪ್ಲೈ ಆಯ್ತು, ಇದು ಇಲ್ಲಿ ಮಾಡಿರೋದಲ್ಲ. ಹೋಟೆಲ್ ಇಂಟೀರಿಯರ್ ಸಖತ್ತಾಗೈತೆ ನೋಡಿ. ಆ ಕಡೆ ಟೇಬಲ್ಸ್ ಎಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿರೋದು, ಬಾಳೆಕಂದು ಗಿಡ ಎಲ್ಲ. ಬಟ್ ಟೇಬಲ್ ಲುಕ್ ಸಖತ್ತಾಗೈತೆ. ಬಿಲ್ ಗೈಸ್ ನಾವು ಎಲ್ಲಾನು ಚೆನ್ನಾಗಿ ತಿಂದು ಮುಗಿಸ್ಬಿಟ್ಟು ಇವಾಗ ಬಿಲ್ ಹೇಳಿದೀವಿ. ಇವಾಗ ಎಷ್ಟು ಬರ್ಬೋದು ಬಿಲ್ಲು ನೋಡೋಣ. ಗೆಸ್ ಮಾಡ್ರು. ನಾನು 2.5 2,000 ಒಳಗೆ. ಚಿಕನ್ ಒಂದು ಮಟನ್ ಬಿರಿಯಾನಿ 1,200 ಒಳಗೆ. 1,700-800 ಸಮಥಿಂಗ್ ಇರುತ್ತೆ. 2,500 ಮೇಲೆ ಬಂದ್ರೆ 2,500 ಬರಕ್ ಸಾಧ್ಯನೇ ಇಲ್ಲ ಶೇಖರ್. 1,500 ಒಳಗಡೆ. ಇವಾಗ ಯಾರು ಬಿಲ್ ಗೆಸ್ ಮಾಡಿರ್ತಾರೆ?
ಮಟನ್ ಬಿರಿಯಾನಿ 420 ರೂಪಾಯಿ. ಆಯ್ತಣ್ಣ. ಏನು ಮಟನ್ ಬಿರಿಯಾನಿ ಎಷ್ಟು 600 ಒಂದೂವರೆ 400 400 320 320. ಆಗ್ಲಿ. ಚರಂಡ ಕೂರ್ಗೋ ಇಲ್ಲಿ ನೋಡು, ಒಂದೂವರೆ ಒಳಗಡೆ ಆಗಿದೆ. ಶೇಖರ್ ಹೇಳಿದಂತೂ ಸಾಧ್ಯನೇ ಇಲ್ಲ ಬಿಡು. ಮ್ಯಾಕ್ಸ್ ಅಲ್ಲಿ ವೀಕ್ ಅಂತ ಗೊತ್ತಾಯ್ತು ನಂಗೆ. ಆಯ್ತು, ಓಕೆ ಓಕೆ ಓಕೆ. 2,500 ಅಂತೆ. 2000 ಒಳಗಡೆ. ಏನ್ ನಿನ್ ರೇಟ್ ಕೇಳ್ತಿದೀವ ನಾವು ತಗೊಳಕ್ಕೆ? ಊಟದ ಬಿಲ್ ಕೇಳ್ತಿರೋದು. ಗೈಸ್ ಇವಾಗ 3 ಜನನು ಗೆಸ್ ಮಾಡಿದ್ವಿ ಅಲ್ವಾ? ಯಶವಂತ್ ತೋರಿಸ್ತಾನಿರಿ ಬಿಲ್ ಎಷ್ಟಾಗೈತೆ ಅಂತ. ಎಷ್ಟು ಯಶವಂತ್? ಗೈಸ್ 1772 ನೋಡಿ. 3 ಜನದಲ್ಲಿ ಕರೆಕ್ಟ್ ಆಗಿ ಗೆಸ್ ಮಾಡಿರೋ ನಾನೇನೆ. ಶೇಖರ್ 2,500 ಗೆಸ್ ಮಾಡಿದ. ಮ್ಯಾಕ್ಸ್ ವೀಕ್ ಫೇಲ್. ಗೈಸ್ ನಮ್ಮ ಬಿಲ್ ನ ಪೇ ಮಾಡಿದೀವಿ. 1772 ರೂಪಾಯಿ ಆಗೈತೆ ನೋಡಿ. ನಾವು ಸ್ವಲ್ಪ ಐಟಮೇ ತಿಂದಿದ್ದು, ಬಟ್ ಆದ್ರೆ ಕಾಸ್ಟ್ಲಿ ಅಲ್ವಾ? ರೆಸ್ಟೋರೆಂಟ್ ಅಲ್ಲಿ ಸ್ವಲ್ಪ ಐಟಮ್ಸ್ ಕಾಸ್ಟ್ಲಿ, ಅದಕ್ಕೆ ಎಷ್ಟು ಬಿಲ್ ಆಗೈತೆ. ಏನೇ ಬಿರಿಯಾನಿ ಎಷ್ಟು ಶೇಖರ್? 415. ಗೈಸ್ ಗುಂಟೂರು ಚಿಕನ್ 370, ಆಂಧ್ರ ಚಿಕನ್ 325, ಮಟನ್ ಬಿರಿಯಾನಿ 415 ಎಲ್ಲ ನೋಡಿ. ಜಾಸ್ತಿ ಅಮೌಂಟು, ಬಟ್ ಟೇಸ್ಟಿ ಆಗಿತ್ತು ಗೈಸ್, ಚೆನ್ನಾಗಿತ್ತು. ಮಧ್ಯದಲ್ಲಿ ಯಾವ್ದೋ ಒಂದು ಮೆಣಸಿನಕಾಯಿ ತಿನ್ಬಿಟ್ಟು ಚೋಲಾ ಚಿಪ್ಸ್ ತಿಂದಷ್ಟು ಖಾರ ಆಗ್ಬಿಡ್ತು. ಗೈಸ್ ನನ್ನ ಆನೆಸ್ಟ್ ರಿವ್ಯೂ ಏನಂತಂದ್ರೆ, ಓಕೆ ಗೈಸ್ ತಿನ್ಬೋದು, ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು, ಹೊಟ್ಟೆನೂ ತುಂಬಿತು, ಚೆನ್ನಾಗಿತ್ತು. ಆನೆ ನೋಡೋ. ಏನ್ ರಿಯಲ್ ಈ ಆನೆ ನೋಡೋ ನಂಗೆ ಆನೆ ನೋಡು ಅಂತ 3 ಸತಿ ಹೇಳ್ತಾರೆ. ಬೆಂಗಳೂರಲ್ಲಿ ಆನೆ ನೋಡ್ಬೇಕು ನಾನು. ಅದ್ ನೋಡಿದ್ರ ಪ್ರೈವೇಟ್ ಬನಾರಸ್ ಹಾಸ್ಪಿಟಲ್ ಚೆನ್ನಾಗಿತ್ತು ಸರ್. ಆಮೇಲೆ ತಿರ್ಗಾ ಚಾವಲ ಇದ್ಮೇಲೆ ಕಾಲೇಜ್ ಹತ್ರ ಓದ್ತಿದ್ರಲ್ಲ, ಅದು ಪರ್ಚೇಸ್ ಮಾಡೋದು ಅದು ಚೆನ್ನಾಗಿದೆ. ತುಂಬಾ ನನ್ನ ಮಗನಿಗಂತೂ ತುಂಬಾ ಇಷ್ಟ ಸರ್. ಥ್ಯಾಂಕ್ಸ್ ಮೊಬೈಲ್ ಕೊಟ್ಬಿಟ್ರೆ ಸಾಕು, ತುಂಬಾ ಖುಷಿ ಕೊಡ್ತಾರೆ. Thanks. ನಿಮ್ ಪ್ರೋಗ್ರಾಮ್ ಬಿಟ್ಟರೆ ಬೇರೆ ಯಾವ ಸ್ಕ್ಯಾನರ್ ನೈ. ಥ್ಯಾಂಕ್ಸ್ ಅಂಕಲ್. ನೋಡ್ತೀರಿ ನಿಮ್ ಮಗನ್ ನೋಡಕ್ಕೆ ಏಕಿಚ್ ಭಯ್ಯ. ಈ ವಿಡಿಯೋನು ಓಕೆ. ಬರುತ್ತೆ. ಗೈಸ್ ಕರೆಕ್ಟ್ ಆಗಿ ನೋಡಿ, ರಾಮನಗರ ಬಂದೇಟ್ಗೆ ನಾನು ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು. ನಾವು ದಿನ ಮಳೆ ನೋಡಿರ್ತಿದ್ವಿ, ಇವತ್ತೇ ಮಳೆ ನೋಡಿರ್ಲಿಲ್ಲ. ಹೌದು, ದಿನ ಹೋಗ್ಬೇಕಾದ್ರೆ ಮಳೆ ಬರೋದು, ಇವತ್ತು ನಿನ್ನೆ ಒಂದಿನ ಮಿಸ್ ಆಗಿತ್ತು. ವಾಪಸ್ ಬರ್ಬೇಕಾದ್ರೆ ಮಳೆ ಬತ್ತಾಯ್ತು ನೋಡಿ. ನೆನ್ನೆ ಮಿಸ್ ಆಗಿತ್ತು, ನಿನ್ನೆ ಮಳೆ ಬರ್ಲಿಲ್ಲ. ನಮ್ಮೂರಲ್ಲಿ ಬಂದಿತ್ತು. ಮಳೆ ಬಂದಿಲ್ಲ ಅಂದ್ರೆ ಗಾಸ್ ಇರಲ್ಲ, ಯಾರಿಗೂ ಕುಡಿಯಕ್ಕೂ ಇರಲ್ಲ, ಹಂಗಾಗೋಯ್ತದೆ. ಹುಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿದೆ. ಬಾಬಾ ತುಂಬಾ ಕೊರಗ್ಬಿಟ್ಟು ತುಂಬಾ ಕೊರಗಿದೆ. ಯಶವಂತ್ ಇದ್ರಲ್ಲೂ ನೀರಿಲ್ಲ ಅಂತ. ಎಲ್ಲೋ KRS ಅಲ್ಲ, KRS ಅಲ್ಲಿ ಇಲ್ಲೇ ಇಲ್ಲ ಬಿಡು. ಮಳೆ ಬತ್ತಾಯ್ತು. ಮಳೆ ಬದಾಯ್ ನೀರ್ ತುಂಬಾ ಈ ವಾರದಿಂದ ಮಳೆ ಬತ್ತೈತೆ. ಅರೇಬಿಕ್ ಸಮುದ್ರನ ಅರೇಬಿಕ್ ಅರೇಬಿಕ್ ಡ್ಯಾಮ್ ಅಂತವ್ನೆ. ಆರಂಗಿ ಡ್ಯಾಮ್. ಅರೇಬಿಕ್ ಸಮುದ್ರ. ಹೌದೌದು, ಇಲ್ಲ ಮೊನ್ನೆ ಬಂದ, ಇವತ್ತು ಜೋರ್ ಬತ್ತೈತೆ. ಬರ್ಲಿ ಇನ್ನೂ ಚೆನ್ನಾಗ್. ಲೋ ಏನ್ ಗೊತ್ತೇನೋ, ಬತ್ತದೇ ನಿಂತೈತೆ ಕಣ. ಒಂದ್ ಅವರ್ ಗಾಳಿ ಬೀಸ್ಬಾರ್ದು ಕಣ ನಾವು. ಹೌದು, ಗಾಳಿ ಬೀಸ್ತೆ ಬಂದ್ರೆ ಒಳ್ಳೆ ಮಳೆ ಐತೆ, ಸುತ್ತ ಬರ್ತದೆ ಚೆನ್ನಾಗ್ ಮಳೆ. ನೋಡು ಮಳೆ ಬರಕ್ ಸ್ಟಾರ್ಟ್ ಆದಕ್ಕೆ ಒಳ್ಳೆ 7 ಗಂಟೆ ತರ ಫೀಲ್ ಆಗ್ತೈತೆ. 7 ಗಂಟೆ 8 ಗಂಟೆ ಸ್ವಲ್ಪ ಚಳಿ ಹೊಡಿತೈತೆ. ಮಳೆ ಬಂದ್ರೆ ಈಗ ಒಟ್ನಲ್ಲಿ ಪ್ರಾಬ್ಲಮ್ ನಿಂಗೆ. ಇಲ್ಲ ಮಳೆ ಬರ್ಲಿ ಅಪ್ಪ, ಚಳಿ ಆದ್ರೂ ಪರವಾಗಿಲ್ಲ, ಕುತ್ಕೊಬಿಡ್ತೀನಿ, ಮಳೆ ಬರ್ಲಿ. ಪಾಪ ಶೇಖರ್ಗೆ ಬೋರ್ದು ಎತ್ಸಿ ಹಾಕ್ಸಿ ನೀರಿಲ್ದೆ ತೋಟದಲ್ಲಿ ತಲೆ ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೆ ಮಳೆ ಬಂದ್ರೆ ಅವ್ನಿಗೆ ಹೆವಿ ಇಷ್ಟ. ಮುಂಗಾರು ಮಳೆ ಸಾಂಗ್ ಕಣ ಹಾಕಳಪ್ಪ. ಏ ಸಿರಿ, ಪ್ಲೇ ಮುಂಗಾರು ಮಳೆ ಕನ್ನಡ ಸಾಂಗ್. ಬರಬಾರ್ದು ಸಕ್ಕ. Gira Gira by Vasuki Weber, now playing on Spotify. ತಲೆ ಗಿರ ಬತ್ತಾಯ್ತು. ಏ ಸಿರಿ ಹುಚ್ಚಿ. ಏಯ್ ಹಂಗೆಲ್ಲ ಬೈಬಾರ್ದು ಸಿರಿಗೆಲ್ಲ. ಹೆಣ್ಮಕ್ಳು ಮಾತಾಡ್ತೀಯ? ಇಲ್ಲ ಸಿರಿ, ಸಾರಿ. Hello there. How Siri. can I help? Hey Siri, Hi. I love you. I can search the weather that when you finish driving. ಏನು ಹೇಳ್ತಾ ಐತೆ ನಿನ್ ಗರ್ಲ್ ಫ್ರೆಂಡ್ ನೋಡ್ಕೊಡು ಅಂತ ಐತೆ. ಸಿರಿ ಹೇಳೋದ್ರ ಬದಲು ನಾನೇ What would you like to play? ನೀನ್ ಸುಮ್ನಿರ. What would you like to play? ಅಣ್ಣ ಬಾಂಡ್. ಲವ್ ಮುಂಗಾರು ಮಳೆದ ಹಾಕ್ಸ್ರು Here's ಹುಚ್ಚಿಡಿಸ್ತೈತೆ. what would you like to play? ಮುಂಗಾರು ಮಳೆ song ಕನ್ನಡ. Feel Good Kannada, now playing on Spotify. ಹುಚ್ಚಿ ಆಗ್ಬಿಡು. ಪ್ಲೇ. ನಾನಿವಾಗ ಮೆಟಾ AI ಗ್ಲಾಸ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಮೆಟಾ AI ಗ್ಲಾಸ್ನ ತಗೊಂಡು ಕರೆಕ್ಟಾಗಿ ಯೂಸೇ ಮಾಡ್ತಿಲ್ಲ, ಅದಕ್ಕೆ ನಾನು ಮೆಟಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೆಟಾದು ಎಲ್ಲ ಚೆನ್ನಾಗೈತೆ ಗೈಸ್. ಅಂದರೆ ಯೂಟ್ಯೂಬ್ ಸೈಜ್ಗೆ ವಿಡಿಯೋ ರೆಕಾರ್ಡ್ ಮಾಡೋ ಆಪ್ಷನ್ ಇರಬೇಕಿತ್ತು. ಬರೀ YT ಶಾರ್ಟ್ಸ್ ಮತ್ತು ರೀಲ್ಸ್ ಸೈಜ್ ಮಾತ್ರ ರೆಕಾರ್ಡ್ ಮಾಡುತ್ತಿದ್ದು.
ನಮ್ಮ ಮನೆಗೆ ಹೋಗ್ಬೇಕಾರೆ ರೋಡ್ ನೋಡಿ ಗೈಸ್ ಹೆಂಗೈತೆ ಅಂತ. ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಐತಲ್ಲ ಅದೇ ಇದು. ಆ ಕಡೆ ಸೈಡ್ ನೋಡಿ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಸಖತ್ತಾಗಿರೋ ರೋಡ್ ಪಾರ್ಟ್ ಯಾವುದು ಅಂತಂದರೆ ನಮ್ಮ ರಾಮನಗರದಿಂದ ಪಾಸ್ ಆಗ್ತೀವಲ್ಲ ಅದೇ ಹೈವೇ. ಯಾಕಂದರೆ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಕೂಡ ನಿಮ್ಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬೆಟ್ಟಗಳು, ಒಳ್ಳೊಳ್ಳೆ ವ್ಯೂ ಕಾಣಿಸುತ್ತೆ. ಮತ್ತು ಇಲ್ಲಿ ಬಂಡೆಕಲ್ಲನ್ನ ಕೊರೆದ್ಬಿಟ್ಟು ರೋಡ್ ಮಾಡೋರಲ್ಲ ಅದು ಇಲ್ಲೇ ಮಾಡಿರೋದು. ಮಳೆ ಬಂದಾಗ ಫುಲ್ಲು ನೀರು ಹರಿಯುತ್ತೆ, ಜರಿ ಥರ, ಒಳ್ಳೆ ಫಾಲ್ಸ್ ಥರ ಕ್ರಿಯೇಟ್ ಆಗುತ್ತೆ ಅಲ್ಲಿ ಆ ಕಡೆ ಸೈಡ್ ಹೋದರೆ. ಚೆನ್ನಾಗೈತೆ ಒಂಥರ ವ್ಯೂ ಇದು ಎಕ್ಸ್ಪ್ರೆಸ್ ಹೈವೇದು. ಇನ್ನೊಂದೇನಂತಂದರೆ ಬಂಡೆಕಲ್ದೇನು ಪ್ರಾಬ್ಲಮ್ ಇಲ್ಲ, ಅವಾಗ ಅದೇನು ಇದಾಗಲ್ಲ. ಕೆಲವು ಕಡೆ ಮಣ್ಣು ಗುಡ್ಡೆನ ಹೊಡೆದ್ಬಿಟ್ಟು ಮಣ್ಣು ಗುಡ್ಡೆನ ಕಡೆ ಈ ಕಡೆ ಮಾಡ್ಬಿಟ್ಟು ರೋಡ್ ಮಾಡವ್ರೆ. ಅಲ್ಲಿ ಸ್ವಲ್ಪ ಮಳೆ ಬಂದಾಗ ಮಣ್ಣು ಕುಸಿಬೋದು. 1-2-3 ಕಡೆ ಐತೆ, ಯಾವಾಗಾರು ಹೋದಾಗ ತೋರಿಸ್ತೀನಿ ನಿಮಗೆ. ಅಲ್ಲಿ ಓಡಾಡ್ಬೇಕಾದ್ರೆ ಸರ್ವಿಸ್ ರೋಡಲ್ಲಿ ಓಡಾಡ್ಬೇಕಾದ್ರೆ ಹುಷಾರಾಗಿರಿ ಗೈಸ್. ಒಂದು ಅಪ್ಪು ಸರ್ದು ಸಾಂಗ್ ಹೇಳ್ಕೊ ಹೋಗೋಣ, ಕಾರ್ ಓಡಿಸ್ತಾ ಅನಿಸ್ತೈತೆ, ಅದಕ್ಕೆ ರೆಕಾರ್ಡ್ ಆನ್ ಮಾಡಿದೆ. ಹಾಡಾಡ್ಲ ಗೈಸ್? ಹಾಡು ಹೆಂಗೆ ಆಡ್ತೀನಿ ಅಂತ ನೀವು ಹೇಳಿ, ಚೆನ್ನಾಗೈತಾ ಇಲ್ವಾ ನನ್ನ ವಾಯ್ಸು ಅಂತ, ಸಿಂಗರ್ ಆಗ್ಬೋದಾ ಇಲ್ವಾ ಅಂತ. ವೇದಿಕೆಯ ಸಂಗೀತ ರತ್ನಗಳನ್ನ ಸ್ವಾಗತಿಸುವಂತ ಸಮಯ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗೋ ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ ನೀ. ಹೆಂಗೈತೆ ಗೈ ಸಾಂಗು? ಇಷ್ಟ ಆಯ್ತಾ ಇಲ್ವಾ? ಕರೆಕ್ಟಾಗಿ ಆನೆಸ್ಟಾಗಿ ಹೇಳಿ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹಾಕಿ ಕಮೆಂಟಲ್ಲಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ. ಅವಾಗ ಒಂದು ಕಾಲದಲ್ಲಿ ಸುಮ್ಮನೆ ಸಾಂಗ್ಸ್ ಎಲ್ಲ ಕಲ್ತ್ಬಿಟ್ಟು ಆಡುವೆ ಗೈಸ್. ಈಗ ಬಿಟ್ಟಿದ್ದೀನಿ ಅಷ್ಟೆ. ಗ್ಲಾಸಲ್ಲಿ ನಾನು ವ್ಲಾಗ್ ಮಾಡಿದ್ರೆ, ರೆಕಾರ್ಡ್ ಮಾಡ್ತಿದ್ರೆ ನಾನು ವ್ಲಾಗ್ ಮಾಡ್ತೀನಿ ಅಂತಲೇ ಅನ್ಸಲ್ಲ. ನಾರ್ಮಲಾಗಿ ನನ್ನ ಪಾಡ್ ನಾನು ಇದೀನಿ ಅಂತ ಅನ್ಸುತ್ತೆ. ಕ್ಯಾಮ್ರಾ ಇಟ್ಕೊಂಡಿಲ್ಲ, ಏನಿಲ್ಲ, ಮೈಕ್ ಹಾಕೊಂಡಿಲ್ಲ. ಬಟ್ ಕ್ವಾಲಿಟಿ ವಾಯ್ಸು ಹೆಂಗೆ ಬಂದೈತೆ ನನಗೆ ಗೊತ್ತಿಲ್ಲ. ಕಾರ್ ಓಡಿಸ್ಬೇಕಾದ್ರೆ ಲಾಗ್ ಮಾಡ್ಬೋದು ಮೆಟಾ ಗ್ಲಾಸ್ ಯೂಸ್ ಮಾಡಿದ್ರೆ, ಅದೊಂದು ಹೆವಿ ಅಡ್ವಾಂಟೇಜ್ ಐತೆ. ಫೋನ್ ಹಿಡ್ಕೊಂಡು ಡ್ರೈವ್ ಮಾಡಬಾರ್ದು ಗೈಸ್, ಲಾಗ್ ಮಾಡ್ಕೊಂಡು. ಅದಕ್ಕೆ ನಾನು ಜಾಸ್ತಿ ಡ್ರೈವ್ ಮಾಡಲ್ಲ, ನಮ್ಮ ಫ್ರೆಂಡ್ಸ್ ಕೊಟ್ಬಿಡ್ತೀನಿ ಡ್ರೈವ್ ಮಾಡೋಕ್ಕೆ. ಅವಾಗ ಜಸ್ಟ್ ಮನೆಗೆ ಬಂದೆ, ನೀವು ನನಗೇನು ಸೌಂಡ್ ಆಗಿಲ್ಲ. ಇವಾಗ ಬರ್ತಾ ಬಾ 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 ಭೀಮರಾಜ್ ಬಂದ ಗುಡ್ಡು ಬಾಯಿ ಭೀಮರಾಜ್, ಗುಡ್ಡು ಬಾಯಿ ಭೀಮರಾಜ್. ಯಾರ? ಹಾಂ, ಗುಡ್ ಬಾಯ್ ಭೀಮ. ಸುಮ್ಮನಿರೋ. ಭೀಮನ್ ನೋಡಕ್ಕೆ ವಿಡಿಯೋ ಕಾಲ್ ಮಾಡಿಸಲ್ಲ, ಅಕ್ಕನ ಮಗಳು ನೋಡಿ ಅಲ್ಲಿ. ಹುಡುಕ್ತಾವನೆ. ಸ್ಟಾಪ್ ರೆಕಾರ್ಡಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.